ವಂಶವೃಕ್ಷ ಅಂತೆ, ಅದರಲ್ಲಿ ಆ ತುಳಸಿ ಹೆಸರಂತೆ. ಈ ವಯಸ್ಸಲ್ಲಿ ಮದುವೆ ಆಗಿ ಬಂದಿದ್ದೆ ತಪ್ಪು. ಈಗ ನೋಡಿದ್ರೆ ನಮ್ಮ ಫ್ಯಾಮಿಲಿಯಲ್ಲಿ ಅವ್ರ ಹೆಸರು ಸೇರಿಸೋ ಹಾಗೆ ಮಾಡ್ತಿದ್ದಾರೆ. ಸೀನಿಯಾರಿಟಿ ಅಂತ ಬಂದರೆ ಮಾವನ್ ಬಿಟ್ಮೇಲೆ ಅವರೇ ದೊಡ್ಡವರಾಗ್ಬಿಡ್ತಾರೆ ಅತ್ತೆ. ಏನೋ ಹೊಸ ವಿಷಯ ಹೇಳೋ ಥರ ಮಾತಾಡ್ತಿದ್ಯಲ್ಲ, ಇದೆಲ್ಲ ನನಗೂ ಗೊತ್ತು. ಏನಾದರೂ ಪರಿಹಾರ ಗೊತ್ತಿದ್ರೆ ಮಾತಾಡು, ವಟ ಅಂತ ಹೇಳ್ತಿರ್ಬೇಡ. ಏನೋ ಅತ್ತೆ, ನಂಗೇನು ಗೊತ್ತಾಗ್ತಿಲ್ಲ. ಡ್ಯಾಡ್ ಹತ್ರ ಮಾತಾಡ್ಲಾ? ಬೇಡ. ವಂಶವೃಕ್ಷದಲ್ಲಿ ಒಂದ್ಸಲ ಇವಳ ಹೆಸರು ಬಂತು ಅಂತಾದರೆ ನಮ್ಮ ವಂಶ ಇರೋವರೆಗೂ ಈ ಮನೆಯೊಳಗೆ ಆಗ್ಬಿಡ್ತಾಳೆ. ಅದು ಆಗಬಾರ್ದು. ಮನೆಯಲ್ಲಿ ಎಲ್ರಿಗೂ ನಿಮ್ಮ ಬಗ್ಗೆ ಗೌರವ ಇದೆಯಲ್ಲ ಅತ್ತೆ, ನೀವೇ ಬೇಡ ಅಂತ ಹೇಳ್ಬಿಡಿ. ಪೆದ್ದಾಗಿ ಆಡಬೇಡ. ಆ ಗೌರವ ಇರೋದು ನಾನು ಎಲ್ಲರ ಎದುರುಗಡೆನೂ ಒಳ್ಳೆಯವಳಾಗಿರೋದಕ್ಕೆ. ಈಗ ನಾನು ಹೋಗಿ ಹೆಸರು ಬೇಡ ಅಂದರೆ ಕೆಟ್ಟವಳಾಗ್ಬಿಡ್ತೀನಿ. ನೀನು ಇದನ್ನು ಮಾತಾಡೋಕ್ಕಾಗಲ್ಲ. ಒಂದು ನೆನ್ಪಿಟ್ಕೊ, ಮತ್ತೊಬ್ಬರ ಕಣ್ಣಲ್ಲಿ ಕೆಟ್ಟವರಾಗದೆ ನಮ್ಮ ಕೆಲಸನ ನಾವು ಮಾಡ್ಕೊಳ್ಳೋದು ಜಾಣತನ. ಈ ಶಾರ್ವರಿ ಇಷ್ಟು ದಿನ ಮಾಡ್ಕೊಂಡು ಬಂದಿದ್ದೆ ಅದನ್ನು. ಹಾಗಾದರೆ ನಾವಿಬ್ಬರು ಕೆಟ್ಟೋರಾಗಕ್ಕಾಗಲ್ಲ ಅಂದರೆ ಇನ್ಯಾರು ಕೆಟ್ಟೋರಾಗ್ತಾರೆ? ನಿನ್ನ ಗಂಡ ಅಭಿ. ಮನೆಯಲ್ಲಿ ಸಣ್ಣ ಹುಡುಗ ಅನ್ನೋ ಪ್ರೀತಿ ಮುದ್ದು ಎಲ್ರಿಗೂ ಅಭಿ ಮೇಲಿದೆ. ಇಷ್ಟು ದಿನಾನು ಅವನಿಗೆ ಏನೇ ಹೇಳಿದ್ರು ಅದು ನಡೆಯೋ ಹಾಗೆ ಮಾಡ್ಕೊಂಬಂದಿದ್ದಾನೆ. ನಾವಿಬ್ಬರೂ ಸೇರಿ ಅವನು ಇದನ್ನು ತಡೆಯೋ ಹಾಗೆ ಬ್ರೈನ್ ವಾಶ್ ಮಾಡಬೇಕು. ಲುಕ್ಸ್ ಗ್ರೇಟ್. ನಾನು ಮಾತಾಡ್ತೀನಿ ಅವನ ಹತ್ರ, ನೀವು ಮಾತಾಡಿ. ಮಾಧವ್ ಅವರೇ, ಈ ವಂಶವೃಕ್ಷ ಅಂದ್ರೇನು? ಅಂದರೆ ಕುಟುಂಬದಲ್ಲಿ ಯಾರ್ಯಾರಿದ್ದಾರೆ, ಯಾರ್ಯಾರಿಗೆ ಎಷ್ಟು ಜನ ಮಕ್ಕಳು, ಈ ವಂಶದ ವಾರಸುದಾರರು ಯಾರು ಅಂತ ಹೇಳುವ ಒಂದು ಮರ ಅಂದ್ಕೊಳ್ಳಿ. ಈಗ ಮರಕ್ಕೆ ಹೇಗೆ ಕೊಂಬೆಗಳಿರುತ್ತೋ ಹಾಗೆ ಕುಟುಂಬವನ್ನು ಮರ ಅಂದ್ಕೊಂಡ್ರೆ ಅದರಲ್ಲಿರುವ ಜನರು, ಅವರ ನಡುವಿನ ಸಂಬಂಧ, ಇದೆಲ್ಲ ಕೊಂಬೆಗಳ ಥರ. ಇವೆಲ್ಲ ಸೇರಿ ವಂಶವೃಕ್ಷ ಅಂತ ಹೇಳ್ತಾರೆ. ಸರಿ, ಆ ವಿಷಯ ಯಾಕೆ ಚರ್ಚೆಗೆ ಬಂತು ಮನೇಲೀಗ? ಚರ್ಚೆಗೆ ಬಂದಿದ್ದು ಯಾವುದೋ ಸೈಟ್ ಮಾರೋ ವಿಚಾರಕ್ಕೆ. ಆದರೆ ನಾವು ಮದುವೆ ಆಗಿರೋದ್ರಿಂದ ಇದನ್ನು ಕಾನೂನು ಪ್ರಕಾರವಾಗಿ ಮಾಡಲೇಬೇಕು. ಇದನ್ನು ಮಾಡಬೇಕು ಅಂದರೆ ನಾವು ಕಾನೂನು ಪ್ರಕಾರವಾಗಿ ಮದುವೆ ಆಗಿದ್ದೀವಿ ಅಂತ ಮ್ಯಾರೇಜ್ ಸರ್ಟಿಫಿಕೇಟ್ ಮಾಡಿಸ್ಬೇಕಾಗತ್ತೆ. ಓಹೋ. ಈಗ ಮ್ಯಾರೇಜ್ ಸರ್ಟಿಫಿಕೇಟ್ ಮಾಡಿಸ್ಬೇಕು ಅಂದರೆ ನಿಮ್ಮ ಏಜ್ ಪ್ರೂಫ್ಗೆ ಸ್ಕೂಲ್ ಸರ್ಟಿಫಿಕೇಟ್ ಅಥವಾ ಆಧಾರ್ ಕಾರ್ಡ್ ಯಾವುದಾದ್ರೂ ಬೇಕಾಗತ್ತೆ. ಇಷ್ಟೆಲ್ಲ ಇದೆಯಾ? ಹೌದು ತುಳಸಿ ಅವರೇ, ನೀವು ಈ ಕುಟುಂಬದ ಯಜಮಾನಿ ಆಗಬೇಕಾದ್ರೆ ನಾನೊಂದು ಮಾತು ಹೇಳಿದ್ರೆ ಸಾಕು. ಆದರೆ ಕಾನೂನು ಪ್ರಕಾರ ಯಜಮಾನಿ ಆಗಬೇಕು ಅಂದರೆ ಇಷ್ಟೆಲ್ಲ ಬೇಕೇ ಬೇಕು. ಅಯ್ಯೋ, ನನಗೆ ಯಾವ ಯಜಮಾನಿಕೆನೂ ಬೇಡಪ್ಪ. ನಾನು ಹೀಗೆ ಆರಾಮಾಗಿದ್ದೇನೆ. ನೀವು ಬೇಡ ಅಂದರೂ ಕಾನೂನಿಗೆ, ಸರ್ಕಾರಕ್ಕೆ ನಿಮ್ಮ ಡೀಟೇಲ್ಸ್ ಕೊಡಲೇಬೇಕು ತುಳಸಿ ಅವರೇ. ನಮ್ಮ ಮದುವೆ ರಿಜಿಸ್ಟ್ರೇಷನ್ ಮಾಡಿಸಿಲ್ಲ, ಅದೆಲ್ಲ ಈ ವಾರದಲ್ಲಿ ಮುಗಿಸೋಣ. ನಿಮ್ಮ ಸ್ಕೂಲ್ ಸರ್ಟಿಫಿಕೇಟು, ಆಧಾರ್ ಕಾರ್ಡು, ವೋಟರ್ ಐ ಡಿ ಇದೆಲ್ಲ ಬೇಕಾಗ್ಬೋದು. ಅದೆಲ್ಲ ನನಗೇನು ಗೊತ್ತಾಗಲ್ಲ, ಪಾಪುನೇ ಕೇಳಬೇಕು. ಆಯ್ತು, ಸಮರ್ಥನೆ ಕೇಳ್ತೀನಿ. ಸಮರ್ಥ್, ಸಮರ್ಥ್ ಹೇಳಿ ಸರ್. ಏನಿಲ್ಲ, ನಮ್ಮನೆ ವಂಶವೃಕ್ಷದ ಡಾಕ್ಯುಮೆಂಟ್ಸ್ ರೆಡಿ ಮಾಡಬೇಕು. ಅದಕ್ಕೆ ತುಳಸಿಯವರ ಒಂದಷ್ಟು ಡಾಕ್ಯುಮೆಂಟ್ಸ್ ಬೇಕಿತ್ತು. ಏನಂದರೆ ಸ್ಕೂಲ್ ಸರ್ಟಿಫಿಕೇಟು, ಆಧಾರ್, ಏನೇನಿದೆ ಅದೆಲ್ಲ, ಅದರದ್ದೆಲ್ಲ ಒಂದೊಂದು ಫೋಟೋ ಕಾಪಿ ತಂದು ಕೊಡ್ತೀಯಾ? ಹಾಗೆ ಒರಿಜಿನಲ್ಸು ಬೇಕು. ವಂಶವೃಕ್ಷ ಅಂದರೆ ನಮ್ಮ ಮನೇಲಿ ಯಾರ್ಯಾರು ಇದ್ದೀವಿ, ಯಾರ್ಯಾರಿಗೆ ಏನೇನು ಸಂಬಂಧ ಅಂತ ಒಂದು ಡಾಕ್ಯುಮೆಂಟ್ ಮಾಡೋದು. ಅದು ಗೊತ್ತಾಯಿತು. ಆದರೆ ಇದರಲ್ಲಿ ಮೇಡಮ್ ಯಾಕೆ? ಅವರಾಗ ನಿಮ್ಮ ವಂಶದವರಾಗ್ತಾರೆ. ಹಾಗಂದ್ರೇನು ಸಮರ್ಥ್? ತುಳಸಿಯವರು ಈಗ ಈ ಮನೆಗೆ ಸೇರಿದವರಲ್ವಾ? ಈ ಮನೇಲಿನ ಎಲ್ಲ ಹಕ್ಕು ಅವ್ರಿಗಿದೆ. ಸೊ ಹಾಗಂದಮೇಲೆ ಅವರು ಈ ಫ್ಯಾಮಿಲಿಗೆ ಸೇರಬೇಕಲ್ವಾ? ನಿನ್ನೆ ತಾನೇ ಅವ್ರ ಮೇಲೆ ಆರೋಪ ಮಾಡಿದ್ರಿ,
ಅವಾಗ ಅವ್ರು ನಿಮ್ಮ ಫ್ಯಾಮಿಲಿ ಅಂತ ನೆನಪಾಗ್ಲಿಲ್ವಾ? ಇವಾಗ ವಂಶವೃಕ್ಷ ಅಂತೆ. ಅಯ್ಯೋ, ನಿನ್ನೆ ಅದು ಯಾವುದೋ ಗಳಿಗೆಯಲ್ಲಿ ಏನೇನೋ ಆಗೋಯ್ತು, ಅದನ್ನೆಲ್ಲ ಮನಸ್ಸಿಗೆ ಹಚ್ಕೋಬೇಡ. ಅವ್ರು ಈ ಮನೆಗೆ ಬಂದಾಗ್ಲಿಂದನೂ ಕೆಟ್ಟಗಳಿಗೇನೆ. ಯಾವಾಗ ನೋಡಿದ್ರು ಅವ್ರ ಮೇಲೆ ಆರೋಪ ಹೊರಿಸೋದು, ಆಮೇಲೆ ಏನೂ ಆಗಿಲ್ಲ ಅಂತ ಸುಮ್ಮನೆ ಇದ್ಬಿಡೋದು. ಅವ್ರನ್ನ ಟೇಕನ್ ಫಾರ್ ಗ್ರಾಂಟೆಡ್ ಅಂದ್ಕೊಂಡಿದ್ದೀರಾ? ಹಾಗೆಲ್ಲ ಹೇಳ್ಬೇಡ ಸರ್. ನಾನು ನೋಡ್ತಾ ಇದ್ದೀನಿ, ಮೇಡಮ್ ಸುಮ್ಮನಿರ್ತಾರೆ ಅಂತ ಎಲ್ಲ ಸೇರ್ಕೊಂಡು ಅವ್ರ ಮೇಲೆ ಆರೋಪ ಆಗ್ತೀರಾ? ಈ ಖುಷಿಗೆ ಅವರೇಕ್ಕಿಂತ ವಂಶ ಸೇರ್ಕೋಬೇಕು. ನಿನ್ನ ಕಾಳಜಿ ನನಗೆ ಅರ್ಥ ಆಗುತ್ತೆ ಸಮರ್. ನಿಂಗೆ ಗೊತ್ತಲ್ಲ, ತುಳಸಿಯವರು ಸಡನ್ನಾಗಿ ಈ ಮನೆಗೆ ಬರಬೇಕಾಯ್ತು. ಹೊಂದ್ಕೊಳ್ಳೋಕ್ಕೆ ತುಳಸಿಯವ್ರಿಗೂ ಈ ಮನೆಯವ್ರಿಗೂ ಸ್ವಲ್ಪ ಸಮಯ ಹಿಡಿಯುತ್ತೆ. ಅದು ಅಲ್ಲದೆ ಅವ್ರು ಈಗಾಗಲೇ ನಮ್ಮ ಮನೆಗೆ ಎಷ್ಟೊಂದು ಒಳ್ಳೇದು ಮಾಡಿದ್ದಾರೆ. ಯಾವುದೋ ಒಂದು ಕೆಟ್ಟ ಗಳಿಗೆಯಲ್ಲಿ ನನ್ನ ಮಕ್ಕಳು ಏನೋ ಹೇಳಿರ್ಬೋದು. ಮಕ್ಕಳು ಹೇಳಿದ್ದನ್ನೆಲ್ಲ ಮನಸ್ಸಿಗೆ ಹಾಕ್ಕೊಳ್ಳೋಕ್ಕಾಗತ್ತಾ? ನೀನು ಹೇಳಿದ್ದನ್ನೆಲ್ಲ ತುಳಸಿಯವರು ಮನಸ್ಸಲ್ಲಿ ಇಟ್ಕೊಂಡಿದ್ದಾರಾ ಹೇಳು? ಈಗ ಆ ವಿಷಯ ಎಲ್ಲ ಬಿಡು. ನೀನು ಆ ಡಾಕ್ಯುಮೆಂಟ್ಸ್ ತಂದು ಕೊಡ್ತೀಯಾ ಪ್ಲೀಸ್ ಸಮರ್ಥ್? ಸರಿ. ಹಾಯ್ ದೀಪಿಕಾ, ಎಷ್ಟೇ ಸುಸ್ತಾಗಿದ್ರೂ ನಿನ್ನ ಮುಖ ನೋಡ್ತಿದ್ದಾಗೆ ಎಲ್ಲ ಮರ್ತೋಗುತ್ತೆ. ನನಗೂ ಅಷ್ಟೇ ಅಭಿ, ಮನಸ್ಸಿಗೆ ಎಷ್ಟೇ ನೋವಾಗಿದ್ರು ನೀನು ನೋಡ್ತಿದ್ದಾಗೆ ಎಲ್ಲ ಮರ್ತೋಗುತ್ತೆ. ಮನ್ಸಿಗೆ ನೋವಾಗಿದ್ರು ಅಂದ್ರೇನು? ನೀನು ನೋಡಿದ್ರೆ ಯಾಕೋ ಬೇಜಾರಲ್ಲಿದೆ ಅನ್ನಿಸ್ತಿದೆ. ಏನಾಯ್ತು ದೀಪಿಕಾ? ಅದೇ ಆ ವಂಶವೃಕ್ಷದ ವಿಷಯದ ಬಗ್ಗೆ ಯೋಚನೆ ಮಾಡ್ತಿದ್ದೆ. ನಂಗೆ ಅದ್ರ ಬಗ್ಗೆ ಏನೂ ಗೊತ್ತಿರಲಿಲ್ಲ. ಬಟ್ ಡ್ಯಾಡ್ನ ಕೇಳಿದೆ, ಅದರಲ್ಲಿ ಹೆಸರು ಸೇರಿಸ್ಬಿಟ್ರೆ ಕೆಲವರು ಮಿಸ್ಯೂಸ್ ಮಾಡ್ಕೊಬೋದು ಅನ್ನೋ ಥರ ಹೇಳಿದ್ರು. ಮಿಸ್ಯೂಸಾ? ಯಾರು ಮಿಸ್ಯೂಸ್ ಮಾಡ್ಕೋತಾರೆ? ಅಲ್ಲ, ತುಳಸಿ ಅಮ್ಮ ಒಳ್ಳೆಯವರೇ, ಅವ್ರ ಮಕ್ಕಳು. ಅವ್ರ ಮಕ್ಳ ವಿಚಾರ ಯಾಕೆ ಬರುತ್ತೆ? ಅವ್ರ ಹೆಸರನ್ನು ಮಾತ್ರ ತಾನೇ ಸೇರಿಸ್ಬೇಕು ಅಂತಿರೋದು. ಸೇರಿಸ್ಲೇಬೇಕು ಅಂತಿದಾರಲ್ಲ. ಅಲ್ಲ, ತುಳಸಿ ಅಮ್ಮ ನನಗೂ ಅಮ್ಮ ಇದ್ದಾಗೆ. ಅವ್ರ ಹೆಸರು ಸೇರಿಸಿದ್ರೆ ನನಗೇನು ಬೇಜಾರಿಲ್ಲ. ಆದರೆ ಅವ್ರ ಮಕ್ಕಳು. ಆದ್ರೇನು ದೀಪಿಕಾ, ಮದುವೆನೇ ಮಾಡ್ಕೊಂಡಿದ್ದಾರಂತೆ, ಅದೊಂದು ಆಗಲಿ ಬಿಡು. ಅಲ್ಲ, ಮುಂದೇನಾದರೂ ಸಮಸ್ಯೆ ಆದರೆ? ಮುಂದೆ ಏನು ಸಮಸ್ಯೆ ಆಗುತ್ತೆ ದೀಪಿಕಾ? ಏನು ಸಮಸ್ಯೆ ಆಗುತ್ತೆ ಅಂತ ನಾನು ಹೇಳ್ತೀನಿ ಅಭಿ. ಬನ್ನಿ ಚಿಕ್ಕಮ್ಮ. ಸಾರಿ, ಡಿಸ್ಟರ್ಬ್ ಮಾಡಿದೆ ಅನಿಸುತ್ತೆ. ಅಯ್ಯೋ ಹಾಗೇನಿಲ್ಲ, ಹೇಳಿ. ತುಳಸಿ ಅವರು ಈ ಮನೆಗೆ ಬಂದಾಗ ನನಗೆ ಸ್ವಲ್ಪ ಬೇಜಾರಿತ್ತು. ಆದರೆ ಅವರೇ ಮುಂದೆ ನಿಂತು ನಿನ್ನ ಮದುವೆ ಮಾಡಿಸಿದಾಗ ನನಗೆ ಅವ್ರ ಬಗ್ಗೆ ತುಂಬಾ ಒಳ್ಳೆ ಭಾವನೆ ಬಂತು. ಅವರನ್ನು ನಮ್ಮ ವಂಶವೃಕ್ಷಕ್ಕೆ ಸೇರಿಸ್ತಾರೆ ಅಂದರೆ ನನಗೆ ಖುಷಿನೇ. ಆದರೆ ಇದು ಬರೀ ಹೆಸರು ಸೇರಿಸೋ ವಿಷಯ ಅಷ್ಟೇ ಅಲ್ವಲ್ಲ ಅಭಿ. ದುಡ್ಡು, ಹಣ, ಅಂತಸ್ತು, ಆಸ್ತಿ ಯಾರನ್ನ ಹೇಗೆ ಬದಲಾಯಿಸುತ್ತೆ ಅಂತ ಯಾರಿಗೆ ಗೊತ್ತು? ಅರ್ಥ ಆಗಲಿಲ್ಲ ಚಿಕ್ಕಮ್ಮ. ತುಳಸಿ ಹೆಸರನ್ನು ನಮ್ಮ ಫ್ಯಾಮಿಲಿ ಟ್ರೀಗೆ ಸೇರಿಸಿದ್ವಿ ಅಂತ ಅನ್ಕೊ. ಅವರು ಈ ಮನೆ ಯಜಮಾನಿ ಅಂತ ಆಗುತ್ತೆ. ಅದು ಪರವಾಗಿಲ್ಲ ನನಗೆ. ಅದು ಹೇಗಾಗುತ್ತೆ ಚಿಕ್ಕಮ್ಮ? ನೀವಿರುವಾಗ ಅವ್ರು ಹೇಗೆ ಯಜಮಾನಿ ಆಗ್ತಾರೆ? ಅವರು ನನಗಿಂತ ದೊಡ್ಡವರಲ್ವಾ. ಅದು ಅಲ್ಲದೆ ಈ ಯಜಮಾನಿ ಪಟ್ಟದ ಆಸೆ ನನಗೂ ಇಲ್ಲ. ಅವ್ರಿಗೆ ಸಿಕ್ಕರೆ ಸಿಗಲಿ. ಆದರೆ ವಿಷಯ ಅಷ್ಟೇ ಅಲ್ಲ ಅಭಿ. ನಾನು ಹೀಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡ. ಸಮ್ಟೈಮ್ ನಾವು ಕೂಡ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಬೇಕಾಗುತ್ತೆ ಅಲ್ವಾ. ಅನ್ಫಾರ್ಚುನೇಟ್ಲಿ ಭಾವನ್ಗೆ ಏನಾದರೂ ಆಯಿತು ಅನ್ಕೋ, ಆಗ ತುಳಸಿ ಅವರೇ ಎಲ್ಲದಕ್ಕೂ ಯಜಮಾನಿ ಆಗ್ತಾರೆ. ತುಳಸಿ ಅವರು ಯಜಮಾನಿ ಆದರೆ ಅದು ದೊಡ್ಡದಲ್ಲ. ಆದರೆ ಅವರು ಯಜಮಾನಿ ಆಗ್ತಿದ್ದ ಹಾಗೆ ಅವ್ರ ಮಕ್ಕಳು ಬಂದು ಅಧಿಕಾರ ಚಲಾಯಿಸಕ್ಕೆ ನೋಡಿದರೆ ಆಗ ಏನು ಮಾಡ್ತೀಯ? ಅವ್ರ ಮಕ್ಕಳು ಹೇಗೆ ಅಂತ ನಿನಗೆ ಗೊತ್ತು. ಅದರಲ್ಲೂ ಅಸಮರ್ಥಗೆ ನಿನಗೆ ಕಂಡ್ರೆ ಆಗಲ್ಲ. ಎಸ್, ಡ್ಯಾಡ್ ಕೂಡ ಅದೇ ಹೇಳಿದರು ಅಭಿ. ಅದಕ್ಕೆ ನಂಗೆ ಟೆನ್ಸ್ಡ್ ಆಗಿದ್ದಿದ್ದು. ಹೌದು ಅಭಿ, ಅವ್ರ ಹೆಸರು ಸೇರಿಸಿದ್ರೆ ನಿನಗೆ ಅವಿಗೆ ಅನ್ಯಾಯ ಆಗುತ್ತೆ ಅಲ್ಲ.
ಅದೇ ಆತಂಕ ನನಗಿರೋದು. ಭಾವ ಇವರು ಈ ಆಸ್ತಿನೆಲ್ಲ ಕಟ್ಟಕ್ಕೆ ಎಷ್ಟೊಂದು ಪ್ರಯತ್ನ ಪಟ್ಟಿದ್ದಾರೆ ಅಂತ ನನಗೆ ಗೊತ್ತು ಅಭಿ. ಈಗ ನೀನು ಮತ್ತು ಅಭಿ ಸೇರಿಕೊಂಡು ಬಿಸ್ನೆಸ್ಸನ್ನು ಹ್ಯಾಂಡಲ್ ಮಾಡ್ತಿದ್ದೀರಾ. ಕಷ್ಟಪಟ್ಟು ಕಟ್ಟಿರುವ ಈ ಸಾಮ್ರಾಜ್ಯನ ನಾಳೆ ಬೇರೆ ಯಾರೋ ಬಂದು ಅಧಿಕಾರ ಚಲಾಯಿಸಿ ನಿಮ್ಮನ್ನು ಬೀದಿ ಪಾಲು ಮಾಡಿದ್ರೆ ಅದನ್ನು ನಾನು ಹೇಗೆ ಸಹಿಸ್ಕೊಳ್ಳಿ? ಏನೋ ಸದ್ಯ ಎಲ್ಲ ಒಳ್ಳೇದಾಗ್ತಿದೆ. ಏನು ಆಸ್ತಿ ಸಿಗುತ್ತೆ ಅಂತನಾ? ಏಯ್, ತುಳಸಿನೂ ಆ ಮನೆಯಲ್ಲಿ ಒಬ್ಬಳು ಅಂತ ಕಾನೂನಿನ ಪ್ರಕಾರ ಸಾಬೀತಾದರೆ ಅಷ್ಟು ಸಾಕು. ಆಸ್ತಿ ಅಂತೆ ಆಸ್ತಿ. ಏನೋ ಅಮ್ಮಂಗೆ ಆ ಮನೆಯಲ್ಲಿ ಒಂದು ಐಡೆಂಟಿಟಿ ಸಿಗ್ತಾ ಇದೆಯಲ್ಲ, ಅದೇ ಖುಷಿ. ಐಡೆಂಟಿಟಿಗೆ ನೀವು ಮತ್ತೆ ಆ ಮನೆಗೆ ಹೋಗ್ಬೇಕಿತ್ತ? ಅವಳು ಈ ಮನೆಯಲ್ಲಿದ್ದಾಗ ಅವಳ ಐಡೆಂಟಿಟಿನ ಅರ್ಥ ಮಾಡಿಕೊಂಡು ಅವಳ ಮಕ್ಕಳಾದ ನೀವು ಅವಳನ್ನು ಸರಿಯಾಗಿ ನಡೆಸ್ಕೊಂಡಿದ್ದಿದ್ರೆ ಅವಳಿಗೆ ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ. ತಾತ ಮತ್ತೆ ಮತ್ತೆ ಅದನ್ನೇ ಹೇಳ್ಬಿಡಿ. ಈಗ ನಿಮ್ಮ ಸೊಸೆ ದೊಡ್ಡ ಮನೆಯವ್ರ ವಂಶವೃಕ್ಷ ಸೇರ್ಕೊಂಡ್ಮೇಲೆ ಈ ಮನೆಯಿಂದ ಪರ್ಮನೆಂಟಾಗಿ ದೂರ ಆದಾಗೆ. ದೈಹಿಕವಾಗಿ ಅವಳು ಎಷ್ಟೇ ದೂರ ಇದ್ದರೂ ಕೂಡ ಅವಳ ಮನಸ್ಸು ಇಲ್ಲೇ ಇರುತ್ತೆ ಕಣ. ಸುಮ್ಮನೆ ಆ ಡಾಕ್ಯುಮೆಂಟ್ಸನ್ನೆಲ್ಲ ಹುಡುಕು, ಊರೆಲ್ಲ ಮಾತಾಡ್ಬೇಡ. ಅಮ್ಮ ಎಷ್ಟು ಮುದ್ದಾಗಿದ್ದಾರೆ ಅಲ್ವಾ? ಈಗಲೂ ಹೀಗೆ ಇದ್ದಾರೆ. ಇದು ಅಮ್ಮನ ಹ್ಯಾಂಡ್ ರೈಟಿಂಗಾ? ದಿನಸಿ ಚೀಟಿನ ನಾನು ಯಾವಾಗಲೂ ಅವಳ ಕೈನಲ್ಲೇ ಬರೆಸ್ತಾ ಇದ್ದೆ. ಆ ದಿನಸಿ ಅಂಗಡಿವನು, ಸರ್ ನಿಮ್ಮ ಸೊಸೆ ಹ್ಯಾಂಡ್ ರೈಟಿಂಗ್ ತುಂಬ ಚೆನ್ನಾಗಿದೆ ಅಂತ ಹೊಗಳ್ತಾ ಇದ್ದ. ಅಣ್ಣ, ಅಲ್ಲಿ ಸರಿಯಾಗಿ ನೋಡಿದ್ಯಾ? ಅಮ್ಮ ಏನಾದರೂ ಹಳೆ ಒಡವೆ ಗಿಡವೆ ಏನಾರು ಇಟ್ಟಿದ್ದಾಳ? ಯಾಕೆ ಅದನ್ನು ಕದ್ ಮಾರ್ಕೊಳಕ್ಕ? ಅಣ್ಣ, ಇದ್ಯಾಕೋ ಓವರ್ ಆಗ್ತಿಲ್ವಾ? ಓ, ಅತ್ತೆಗೆ ಕನ್ನಡದಲ್ಲಿ 94 ಮಾರ್ಕ್ಸ್ ಬಂದಿದೆ. ಅವ್ರು ಇನ್ನೂ ಮುಂದೆ ಓದಬೇಕಿತ್ತು. ಅಯ್ಯ, ಓದಿ ಏನಾಗಬೇಕಾಗಿದೆ? ಇಷ್ಟು ಓದಿನೇ ಅಮ್ಮ ಈಗ ಕೋಟ್ಯಾಧೀಶ್ವರಿ ಆಗ್ತಿಲ್ವಾ? ಈ ಅಣ್ಣ ಅಷ್ಟೆಲ್ಲ ಓದಿ ಅವ್ರ ಮನೆ ಡ್ರೈವರ್ ಆಗಿದ್ದಾನೆ. ಪರವಾಗಿಲ್ಲ, ಕದ್ದು ಬೇರೆಯವ್ರಿಗೆ 3 ನಾಮ ಹಾಕೋದ್ಕಿಂತ ಡ್ರೈವರ್ ಕೆಲಸನೇ ಉತ್ತಮ. ಸಂಧ್ಯಾ, ನನ್ನ ಗಂಡ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ದಾನೆ, ಅಷ್ಟು ಸಾಕು. ನೀನು ಹೀಗೆಲ್ಲ ಮಾತಾಡ್ಬೇಡ. ಹೌದು ರೀ, ಹೈಕೋರ್ಟಲ್ಲಿ ಕೆಲಸ ಮಾಡ್ತಿರಲ್ಲ, ಈ ವಂಶವೃಕ್ಷ ಅಂತಂದ್ರೆ ಏನು ಅಂತ ನನ್ಗೆ ಎಕ್ಸ್ಪ್ಲೇನ್ ಮಾಡಿ ನೋಡೋಣ. ಯಾಕೆ ಮತ್ತೇನಾದರೂ ಸ್ಕೀಮ್ ಹಾಕಕ್ಕ? ಸುಮ್ಮನೆ ಚಕ್ಲಿ ತಿನ್ನು. ಸರಿ ತಾತ, ಎಲ್ಲ ಡಾಕ್ಯುಮೆಂಟ್ ಸಿಕ್ಕಿದೆ, ನಾನು ಹೋಗಿ ಕೊಟ್ಬಿಡ್ತೀನಿ. ಸರಿಯಪ್ಪ, ಒಳ್ಳೇದಾಗಿ. ಅಭಿ, ನನಗೂ ಹಾಗೆ ಅನ್ನಿಸ್ತಿದೆ ಕಣೋ. ಮೊನ್ನೆ ಆ ಸಮರ್ಥ್ ನನ್ನ ಮುಂದೆನೇ ನಿನ್ನ ಕಾಲಲ್ಲಿ ಹಿಡ್ಕೊಂಡ. ಮದುವೆಲಿ ಏನು ಮಾಡಿದೆ ಅಂತ ನೀನು ನೋಡಿದ್ಯಾ? ಇನ್ನೋಳು ತಂಗಿ ನಿನ್ನೆ ಯಾಮಾರಿಸಿ ದುಡ್ಡು ಕಿತ್ಕೊಂಡವಳು. ತುಳಸಿ ಅಮ್ಮಂಗೆ ಅಧಿಕಾರ ಸಿಕ್ಕಿದಾಗ ಇಂಥವ್ರು ಬಂದು ನಮ್ಮಲ್ಲಿ ದಬ್ಬಾಳಿಕೆ ಮಾಡಿದ್ರೆ ಏನು ಮಾಡೋಣ ಹೇಳು? ಆ ಸಮರ್ಥ್ ನಿನ್ನ ಮೇಲೆ ಸೇಡ್ ತೀರಿಸ್ಕೊಳ್ಳೋಕ್ಕೆ ಟ್ರೈ ಮಾಡ್ತಾನೆ. ಅದನ್ನೆಲ್ಲ ಸಹಿಸ್ಕೊಳ್ಳೋಕೆ ನಿನಗಾಗತ್ತಾ? ಸರಿಯಾಗಿ ಹೇಳಿದೆ ದೀಪಿಕಾ.
ತುಳಸಿ ಅವ್ರ ಗುಣ ಅವರಿಬ್ಬರು ಮಕ್ಳಿಗೂ ಬಂದಿಲ್ಲ. ಹೌದತ್ತೆ. ಅಭಿ, ತುಳಸಿ ಅಮ್ಮ ಅಂದರೆ ನನಗೂ ತುಂಬ ಇಷ್ಟ. ಆದರೆ ಅವ್ರ ಮಕ್ಕಳ ಬಗ್ಗೆ ನನಗೆ ನಿಜವಾಗ್ಲೂ ಒಳ್ಳೆ ಒಪಿನಿಯನ್ ಇಲ್ಲ. ಅಭಿ, ಈಗ ನೀನೇ ಹೇಳು, ಕೋಟಿ ಕೋಟಿ ಆಸ್ತಿ ಸಿಗುತ್ತೆ ಅಂದರೆ ಅವರಿಬ್ಬರು ಸುಮ್ಮನೆ ಇರ್ತಾರಾ? ನೋ, ಅವ್ರು ಖಂಡಿತ ಸುಮ್ಮನಿರಲ್ಲ. ಆ ಸಂಧ್ಯಾ ಧನಪಿಶಾಚಿ. ನೀವಿಬ್ರು ಹೇಳ್ತಿರೋದು ನಿಜ. ಆ ತುಳಸಿ ಅವ್ರ ಹೆಸರು ಯಾವುದೇ ಕಾರಣಕ್ಕೂ ನಮ್ಮ ಫ್ಯಾಮಿಲಿ ಟ್ರೀಯಲ್ಲಿ ಸೇರಬಾರ್ದು. ಸದ್ಯ ನಿನಗೆ ಅರ್ಥ ಆಯ್ತಲ್ವಾ? ಈ ವಿಷಯನ ಭಾವನ ಹತ್ರ ಹೋಗಿ ಹೇಳಬೇಕು ಅಂತ ಅಂದ್ಕೊಂಡೆ. ಆದರೆ ಎಷ್ಟಾದರೂ ತುಳಸಿಯವರು ಭಾವನ್ಗೆ ಹೆಂಡ್ತಿ. ನಾನು ಹೇಳಿದರೆ ಏನು ಅನ್ಕೋತಾರೋ. ನಿಮ್ಮ ಚಿಕ್ಕಪ್ಪನೇ ನನಗೆ ತಡೀತಾರೆ. ಅದಕ್ಕೆ ನಾನು ಸುಮ್ಮನಾದೆ. ಹಾಗಂತ ಎಲ್ಲರೂ ಸುಮ್ಮನಾದರೆ ನಿಮ್ಮಿಬ್ರಿಗಾಗೋ ನಷ್ಟನ ನನ್ನ ಕೈಯಲ್ಲಿ ನೋಡೋಕ್ಕಾಗಲ್ಲ. ನಾನು ಮಾತಾಡೋಣ ಅಂದ್ಕೊಂಡೆ ಅತ್ತೆ. ಆದರೆ ನಾನು ನಿನ್ನೆ ಮೊನ್ನೆ ಬಂದವಳು. ಅದು ಅಲ್ಲದೆ ಈ ಮನೆಯಲ್ಲಿ ಎಲ್ಲರಿಗಿಂತ ನಾನು ಚಿಕ್ಕ ಸೊಸೆ. ನಾನು ಈ ವಿಷಯ ಮಾತಾಡಿದ್ರೆ ಎಲ್ರಿಗೂ ಬೇಜಾರಾಗ್ಬೋದು. ಅದಕ್ಕೆ ಸುಮ್ಮನಾದೆ. ನೀನು ಮಾತಾಡಿದರೆ ಆಗಲ್ಲ ದೀಪಿಕಾ. ಯಾರಾದರೂ ಭಾವನ್ಗೆ ಅರ್ಥ ಮಾಡಿಸೋರು ಮಾತಾಡಬೇಕು. ಆದರೆ ಅಂಥವ್ರು ಯಾರಿದ್ದಾರೆ? ನಾನಿದ್ದೀನಲ್ಲ ಚಿಕ್ಕಮ್ಮ, ನಾನು ಅವ್ರನ್ನ ತಡಿತೀನಿ. ಅದು ಹೇಗೆ ಅವ್ರ ಹೆಸರು ಸೇರಿಸ್ತಾರೋ ನಾನು ನೋಡೇ ಬಿಡ್ತೀನಿ. ಯು ಆರ್ ಸೋ ಸ್ಮಾರ್ಟ್ ಅತ್ತೆ. ಹೀಗೆ ಮಾಡು ಅಂತ ಬಾಯ್ಬಿಟ್ಟು ಹೇಳಿದೆ ಅಭಿಗೆ ಅರ್ಥ ಮಾಡಿಸ್ಬಿಟ್ರಿ. ಈ ಮನೇಲಿದ್ಮೇಲೆ ಇಂಡೈರೆಕ್ಟ್ ಸ್ಪೀಚ್ ಬೇಕೇ ಬೇಕಾಗುತ್ತೆ. ನಿಧಾನವಾಗಿ ನೀನು ಕಲಿತೀಯ. ಈಗ ನಿನ್ನ ಗಂಡ ಹೋಗಿರೋ ಕೆಲಸನ ಮಾಡಿದರೆ ಅಷ್ಟು ಸಾಕು ನನಗೆ. ಸರ್ ಸರ್, ನಾಳೆನೇ ಕೆಲಸದವ್ರಿಗೆ ಹೇಳಿ ಈ ಮನುಷ್ಯ ಹೆಜ್ಜೆ ಇಟ್ಟಿದ್ದ ಜಾಗನೆಲ್ಲ ಕ್ಲೀನ್ ಮಾಡಿಸ್ಬೇಕು. ಮನೆ ಕೆಲ್ಸವ್ರಿಗೆ ಕೇಳ್ತೀಯ, ನೀನೇ ಕೂತ್ಕೊಂಡು ಉಜ್ಜು. ಏನಂದೆ? ಏನಿಲ್ಲ, ಜರ್ಗಿ. ನಮ್ಮನೆಗೆ ಬಂದು ನನ್ನೇ ಜರುಗು ಅಂತ್ಯ. ಯಾರೋ ನಿನ್ನ ಒಳಗೆ ಬಿಟ್ಟಿದ್ದು? ಡ್ರೈವರ್ ಆದವನು ಮನೆ ಆಚೆ ಇರಬೇಕು, ಗೊತ್ತಾಯ್ತಾ? ಯವ್, ನಿಮ್ಮ ಮನೇನು ಮೈಸೂರು ಪ್ಯಾಲೇಸ? ಟಿಕೆಟ್ ತಗೊಂಡು ಒಳಗೆ ಬರೋಕ್ಕೆ ನಿಮ್ಮಪ್ಪ ಬರೋಕ್ಕೆ ಹೇಳಿದ್ರು ಬಂದೆ. ನನಗೆ ಯಾವ ಕರ್ಮ ಇಲ್ಲಿಗೆ ಬರೋಕ್ಕೆ? ಡ್ಯಾಡ್ ಬರಕ್ಕೆ ಹೇಳಿದ್ರ? ಏನಂತೆ? ನಿಮಗೆ ಉತ್ತರ ಕೊಟ್ಕೊಂಡು ನಿಂತ್ಕೊಳ್ಳೋಕೆ ನನ್ನ ಹತ್ರ ಟೈಮ್ ಇಲ್ಲ. ಇದನ್ನೆಲ್ಲ ಅವ್ರಿಗೆ ಕೊಟ್ಟು ಹೋಗ್ಬೇಕು. ಸರ್ಕೊಳ್ಳಿ. ಏನಿದೆಲ್ಲ? ಇದನ್ನೆಲ್ಲ ಯಾಕೆ ತಂದಿದ್ಯಾ? ಅದೇನೋ ಫ್ಯಾಮಿಲಿ ಟ್ರೀಗೆ ಸೇರ್ಸಕ್ಕಂತ. ಓಹೋ ಹೋ ಹೋ ಹೋ, ತುದಿಗಾಲಲ್ಲಿ ನಿಂತಿದ್ಯಾ ನಮ್ಮ ಫ್ಯಾಮಿಲಿ ಟ್ರೀಗೆ ಸೇರ್ಕೊಳ್ಳೋದಕ್ಕೆ. ನಮ್ಮಪ್ಪ ಅನ್ಸ್ಕೊಂಡು ಅವ್ರಿಗೆ ಕೆಲಸ ಇಲ್ಲ, ಬಾಯಿ ಮಾತಿಗೆ ಹೇಳಿದ್ರಷ್ಟೇ. ನೀನು ನೋಡಿದ್ರೆ ಡಾಕ್ಯುಮೆಂಟ್ಸ್ ಎಲ್ಲ ತೊಗೊಂಬಂದಿದ್ಯಾ. ಅಮ್ಮ ಸೇರಿದ ಮೇಲೆ ಹಿಂದೆನೇ ನೀನು ಬರ್ಬೋದು ಅಂತನಾ? ನಿನ್ನ ಬಾಯಲ್ಲಿ ಯಾವತ್ತೂ ಒಳ್ಳೆ ಮಾತು ಬರೋದೇ ಇಲ್ವಾ? ಬರಲ್ಲ, ನಿನಗಂತೂ ಬರೋದೇ ಇಲ್ಲ. ನನಗೆ ಚೆನ್ನಾಗಿ ಗೊತ್ತು. ನೀವಮ್ಮನ ಹೆಸರೇ ಸೇರಿಸಿ ಅವ್ರಿ ಮನೆ ಯಜಮಾನಿ ಆದಮೇಲೆ ನೀವುಗಳು ಇಲ್ಲಿ ಬಂದು ಸೇರ್ಕೊಳ್ಳೋ ಪ್ಲ್ಯಾನ್ ತಾನೇ. ಡಾಕ್ಯುಮೆಂಟ್ ಅಂತೆ, ಇದನ್ನೆಲ್ಲ ಹಿಡ್ಕೊಂಬರಕ್ಕೆ ನಾಚಿಕೆ ಆಗಲ್ವಾ ನಿನಗೆ? ಅಭಿ, ಏನು ಮಾಡ್ತಾ ಇದೀಯಾ? ಈ ಡಾಕ್ಯುಮೆಂಟ್ಸ್ ನೀವು ತಗೊಂಬರಕ್ಕೆ ಹೇಳಿದ್ದ? ಹೌದು, ನಾನೇ ಹೇಳಿದ್ದೆ. ಯಾರನ್ನು ಕೇಳಿ ಹೇಳಿದ್ರಿ? ಯಾರನ್ನು ಕೇಳಬೇಕಿತ್ತು? ನಾವು ಎಲ್ಲ ಇದ್ದೀವಿ ಮನೇಲಿ. ನೀವು ಯಾವತ್ತು ನನ್ನನ್ನು ಕೇಳಿದ್ದೀರಾ? ಆ ವಿಷಯ ಇವಾಗ ಬೇಡ. ನಮ್ಮ ಫ್ಯಾಮಿಲಿ ಟ್ರೀಯಲ್ಲಿ ತುಳಸಿ ಅವ್ರ ಹೆಸರು ಸೇರಿಸೋ ಹಾಗಿಲ್ಲ. ಯಾಕೆ? ನನಗಿಷ್ಟ ಇಲ್ಲ. ಕಾನೂನು ಯಾರ ಇಷ್ಟ ಕಷ್ಟನೂ ಕೇಳಲ್ಲ. ನಿಯಮ ಅಂತಿರೋದು ಪಾಲಿಸೋಕೆ. ನೋಡಿ, ಇವ್ರ ಹೆಸರು ಸೇರಿಸಿದ್ರೆ ನಾಳೆ ದಿನ ಇವನ್ ತಂಗಿ ಒಂದು ನೆಪ ಇಟ್ಕೊಂಡು ಈ ಮನೆಗೆ ಕಾಲಿಡ್ತಾರೆ. ಸೊ ಇವ್ರ ಹೆಸರು ಸೇರಿಸಬಾರ್ದು ಅಂದರೆ ಸೇರಿಸಬಾರ್ದು ಅಷ್ಟೇ. ಅಭಿ, ಕಾನೂನು ಗೊತ್ತಿಲ್ಲದೆ ಏನೇನೋ ಮಾತಾಡ್ಬೇಡ. ಅಣ್ಣ ಅದಕ್ಕೆ ಮದುವೆ ಆಗಿದ್ದಾನೆ. ಅದಕ್ಕೆ ಅಣ್ಣನ ಹೆಂಡತಿ ಅಂದಮೇಲೆ ಕಾನೂನು ಪ್ರಕಾರ ಅವರು ಈ ಮನೆ ಯಜಮಾನಿ.
ಹಾಗಂದಮೇಲೆ ಅವ್ರನ್ನ ವಂಶವೃಕ್ಷದಲ್ಲಿ ಸೇರಿಸ್ದೇ ಇರೋದಕ್ಕೆ ಯಾವುದೇ ಆಪ್ಷನ್ ಇಲ್ಲ. ಇಷ್ಟೆಲ್ಲ ಓದ್ಕೊಂಡಿದ್ಯಾ, ಅಷ್ಟು ಗೊತ್ತಾಗಲ್ವನಾ? ಅಲ್ಲ ಚಿಕ್ಕಪ್ಪ, ಅದನ್ನ ಹೇಗಾದರೂ ತಡಿಯೋಕ್ಕಾಗಲ್ವಾ ಪ್ಲೀಸ್? ನೋ, ಯಾವ ಕಡೆಯಿಂದನೂ ತಡೆಯೋಕ್ಕಾಗಲ್ಲ. ಅರ್ಥ ಮಾಡ್ಕೋ. ಅಕಸ್ಮಾತ್ ನಮ್ಮ ಅಪ್ಪ ಅಮ್ಮ ಬದುಕಿದ್ದಿದ್ರೆ, ಅಂದರೆ ನಿಮ್ಮ ತಾತ ಅಜ್ಜಿ, ಅವ್ರ ಹೆಸರಲ್ಲಿ ಏನಾದರೂ ವಂಶವೃಕ್ಷ ಮಾಡೋ ಹಾಗಿದ್ದಿದ್ರೆ ನನ್ನ ಹೆಸರು, ಅಣ್ಣನ ಹೆಸರು ಸಾಕಾಗಿತ್ತು. ಶಾರ್ವರಿ ಹೆಸರಾಗಲಿ ಅದಕ್ಕೆ ಹೆಸರಾಗಲಿ ಬೇಕಾಗಿರಲಿಲ್ಲ. ಆದರೆ ಈಗ ಅಣ್ಣನೇ ಯಜಮಾನ ಆಗಿರೋದ್ರಿಂದ ವಂಶವೃಕ್ಷದಲ್ಲಿ ಅದಕ್ಕೆ ಹೆಸರು ಸೇರಿಸಲೇಬೇಕು. ಅಲ್ಲ ಕಣೋ ಅಭಿ, ನೀನು ಅಷ್ಟು ದ್ವೇಷ ಮಾಡಿದ್ರು ನೀನು ಮದುವೆನೇ ಮಾಡಿಸ್ಕೊಟ್ರಲ್ಲ, ಅವ್ರ ಮೇಲೆ ಇನ್ನೂ ದ್ವೇಷನ ನಿನಗೆ? ನನಗೆ ಇವ್ರ ಮೇಲೆ ಕೋಪ ಇಲ್ಲ ಚಿಕ್ಕಪ್ಪ, ಹಾಗೆ ಅವ್ರ ಮಕ್ಕಳ ಮೇಲೆ ನಂಬಿಕೆನೂ ಇಲ್ಲ. ಅಮ್ಮನ ನೆಪ ಇಟ್ಕೊಂಡು ಈ ಮನೆಗೆ ಬಂದು ಸೇರ್ಕೋತಾರಲ್ಲ ಅನ್ನೋದೇ ನನ್ನ ಟೆನ್ಷನ್ನು ಅಷ್ಟೇ. ಯೋ, ನನಗೆ ಇಲ್ಲಿ ಬಂದು ಸೇರ್ಕೊಳ್ಳೋಕ್ಕೆ ನನಗೇನು ಮಾನ ಮರ್ಯಾದೆ ಇಲ್ಲ ಅಂದ್ಕೊಂಡಿದ್ಯಾ? ನೀನೇ ಬಂದು ನನ್ನ ಕಾಲಿಟ್ಕೊಂಡು ಬಾ ಅಂದ್ರು ನಾನು ಬರೋದಿಲ್ಲ. ಇದು ಒಂದು ಫ್ಯಾಮಿಲಿನ.